ನೋಡಿ, ಇದು ಹೊಸದೇನಲ್ಲ ಆಪೋಸಿಷನ್ ಲೀಡರ್ಸಿಗೆ. ಇದು ಮೊದಲನೇ ಸರಿನೂ ಆಗ್ತಾ ಇಲ್ಲ. ಕಳೆದ 10 ವರ್ಷದಲ್ಲಿ ITED ಅವರ ಅಂಕಿಅಂಶಗಳ ಪ್ರಕಾರ ಆಪೋಸಿಷನ್ ಲೀಡರ್ಸ್ ಮೇಲೆ ಟೋಟಲಿ 193 ರೇಟ್ ಆಗಿದೆ. 193 ಕೇಸಸ್ ಹಾಕಿದ್ದಾರೆ. ಕನ್ವಿಕ್ಷನ್ ರೇಟು ಬರೀ 2. ಇದು ನನ್ನ ಅಂಕಿಅಂಶಗಳಲ್ಲ. ಪಾರ್ಲಿಮೆಂಟ್ನಲ್ಲಿ ಮಿನಿಸ್ಟರ್ಸ್, BJP ಮಿನಿಸ್ಟರ್ ಕೊಟ್ಟಂಥ ಅಂಕಿಅಂಶಗಳು. ಆಪೋಸಿಷನ್ ಲೀಡರ್ಸ್ ಮೇಲೆ 193 ಕೇಸಸ್ ಆಗಿದೆ. ಅದರಲ್ಲಿ ಬರೀ 2 ಕನ್ವಿಕ್ಷನ್ ಮಾತ್ರ ಆಗಿರೋದು. ಅಂದರೆ ಇದು ರಾಜಕೀಯ ದುರುದ್ದೇಶದಿಂದನೇ ಆಗ್ತಾ ಇರೋದಂತ ಭಾಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಅಲ್ಲ. ಯಾವುದಾದ್ರೂ ಒಂದು ಕೇಸನ್ನು ಲಾಜಿಕಲ್ ಎಂಡಿಗೆ ITED ಅವರು ಕಳೆದ 11 ವರ್ಷದಲ್ಲಿ ತೊಗೊಂಡು ಹೋಗಿದ್ದಾರಾ? ದಯವಿಟ್ಟು ಗಮನಿಸಬೇಕು ತಾವು. ಸುಪ್ರೀಂ ಕೋರ್ಟ್ ಅವರು ಕೂಡ ಚಾಟಿ ಬೀಸಿದ್ದಾರೆ ITED ಮೇಲೆ. ನಿಮ್ಮ ರೇಟ್ಗಳೇನಿದೆ, ನಿಮ್ಮ ಕೇಸಸ್ಗಳೇನಿದೆ, ಇದು ಭಾಳ ಸೆಲೆಕ್ಟಿವ್ ಆಗ್ತಾ ಇದೆ, ಇದು ದುರುದ್ದೇಶದಿಂದ ಆಗ್ತಾ ಇದೆ ಅಂತ ಚೀಮಾರಿ ಕೂಡ ಹಾಕಿರೋದು ಇದೆ. ಸೊ ಇದೇನು ಹೊಸದಲ್ಲ. ಏನೇ ಇದ್ದರೂ ಕೂಡ ವಿರೋಧ ಪಕ್ಷದ ನಾಯಕರು ಯಾರು ನಾವೆಲ್ಲ ಇದ್ದೀವಿ, ಇದೆಲ್ಲ ಎದುರಿಸ್ತೀವಿ. ಕೇಂದ್ರ ಸರ್ಕಾರ ಅವರು ಹೇಳ್ದಂಗೆ ಕೇಳಬೇಕು, ಅವ್ರ ತತ್ವ ಸಿದ್ಧಾಂತ ಹೋಗಬೇಕು, ಅವ್ರ ವಿರುದ್ಧ ಮಾತಾಡಬಾರ್ದು, ಅವರಿಗೆ ಪ್ರಶ್ನೆ ಕೇಳಬಾರ್ದು ಅಂದ್ಬಿಟ್ಟು ಇವೆಲ್ಲ ನಡೀತಾ ಇರೋದಷ್ಟೇ. ಅದು ಬಿಟ್ಟರೆ ಇಲ್ಲಿವರೆಗೂ ಕೂಡ ED ಆಗಲಿ IT ಆಗಲಿ ಯಾವುದೂ ಕೂಡ ಪ್ರೂವ್ ಮಾಡೋಕ್ಕಾಗಿಲ್ಲ. ಅಂದರೆ ಅವರು ಅಸಮರ್ಥರ ಏನು ದುರುದ್ದೇಶದಿಂದ ಮಾಡ್ತಾ ಇದ್ದಾರಾ, ನೀವೇ ಯೋಚನೆ ಮಾಡಬೇಕು. ನೋಡಿ, ಇದೇ ED ಅವರು ಒಂದು ಪ್ರೆಸ್ ರಿಲೀಸ್ ಮಾಡಿದ್ರಲ್ರಿ ಮೂಡಾ ಟೈಮ್ನಲ್ಲಿ. ಏನು ಬೇರೆ ರಾಷ್ಟ್ರಕ್ಕೆ ದುಡ್ಡು ಹೋಗಿದೆ ಅಂತ. ಎಲ್ಲಿದೆ ಅದು? ED ಯಾವಾಗ ಎಂಟ್ರ್ ಆಗಬೇಕು? ವೆನ್ ದೇರ್ ಈಸ್ ಮನಿ ಲಾಂಡ್ರಿಂಗ್. ಮೂಡಾನಲ್ಲಿ ಮನಿ ಲಾಂಡ್ರಿಂಗ್ ಆಗಿದೆಯಾ, ಪ್ರೂವ್ ಮಾಡೋಕ್ಕಾಗಿದೆಯಾ? ಆದರೆ ಅವಾಗ ಪ್ರೆಸ್ ರಿಲೀಸ್ ಕೊಟ್ಟಿದ್ದು ಇವರೇ. ಆದರೆ ಏನಾಯಿತು? ED ಅವರಿಗೆ ಏನಾದರೂ ನಿಜವಾಗ್ಲೂ ಇದ್ದರೆ ಬಹಿರಂಗವಾಗಿ ಒಂದು ಪತ್ರಿಕಾಗೋಷ್ಠಿ ಮಾಡಿಬಿಡ್ಲಿ. ಸುಮ್ಮನೆ ಸೆಲೆಕ್ಟಿವ್ ಲೀಕ್ ಮಾಡೋದ್ರಲ್ಲಿ ಏನರ್ಥ? ನೋಡಿ, ರನ್ಯಾ ರಾವ್ ಕೇಸ್ನಲ್ಲಿ ಪದೇ ಗೋಲ್ಡ್ ಸ್ಮಗ್ಲಿಂಗ್ ಅಂತ ಹೇಳ್ತಾ ಇದ್ದಾರಲ್ವಾ ರೀ. ಕಸ್ಟಮ್ಸ್ ಕಾಯೋ ಕೆಲಸ ಯಾರ್ದು? ಪರಮೇಶ್ವರ್ ಅವ್ರದ್ದಾ? ಸ್ಟೇಟ್ ಹೋಮ್ ಡಿಪಾರ್ಟ್ಮೆಂಟ್ದಾ? ಸೆಂಟ್ರಲ್ ಗೌರ್ಮೆಂಟ್ದು ತಾನೇ? ಇವತ್ತು ಸೆಂಟ್ರಲ್ ಗೌರ್ಮೆಂಟ್ ಮಿನಿಸ್ಟರ್ಸು ಅಸಮರ್ಥರಿದ್ದಾರೆ, ಕೇಂದ್ರ ಏಜೆನ್ಸಿಗಳು ಅಸಮರ್ಥರಿದ್ದರೆ ಅದು ನಮ್ಮ ಹೋಮ್ ಡಿಪಾರ್ಟ್ಮೆಂಟಿಗೆ ಯಾಕೆ ಹೇಳ್ತಾ ಇದ್ದೀರಾ? ಗೋಲ್ಡ್ ಸ್ಮಗ್ಲಿಂಗಿಗೆ ನಮಗೇನು ಸಂಬಂಧ? ಕಸ್ಟಮ್ಸ್ ಏನು ನಮ್ಮ ಕೈನಲ್ಲಿದೆಯಾ? ಅಮಿತ್ ಶಾ ಅವ್ರಿಗೆ ಕೇಳಿ, ಯಾಕೆ ಸರ್ ಹಿಂಗೆ ಗೋಲ್ಡ್ ಸ್ಮಗ್ಲಿಂಗ್ ಆಗ್ತಾ ಇದೆ ಅಂತ. ಪರಮೇಶ್ವರ್ ಅವ್ರಿಗೆ ಕೇಳಿದ್ರೆ ನೋಡಿ, ಏನೇ ಇರಲಿ, ಇಟ್ಸ್ ಎ ಟ್ರಾನ್ಸಾಕ್ಷನ್ ಅಲ್ಲ. ಇಟ್ಸ್ ಎ ಡಿಜಿಟಲ್ ಟ್ರಾನ್ಸಾಕ್ಷನ್, ಇಟ್ಸ್ ಎ ವ್ಯಾಲಿಡ್ ಟ್ರಾನ್ಸಾಕ್ಷನ್. ಇಲ್ಲಿಗಲ್ ಏನಿದೆ ಬರಲಿ. ಈಗ ಭಾಳ ಸ್ಪಷ್ಟವಾಗಿ ಹೋಮ್ ಮಿನಿಸ್ಟರ್ ಅವರು ಕೂಡ ಹೇಳಿದೆ, ತನಿಖೆಗೆ ನಾವು ನಡೀತಾ ಇದೆ, ನಡೀಲಿ ಅಂತ. ಹಿಂದೇಟ್ ಹಾಕೋದೇನಿದೆ? ಈಗ ನಿಮ್ಮ ಕ್ರೆಡಿಟ್ ಕಾರ್ಡ್ ಬಿಲ್ ಕೊಡಬೇಕಾದ್ರೆ ನಾನು ಕ್ಯಾಶ್ ಕೊಟ್ಟಿದ್ದೀನ? ಇಲ್ಲ. ಇಟ್ಸ್ ಅ ವೆರಿಫೈಯಬಲ್ ಟ್ರಾನ್ಸಾಕ್ಷನ್ ತಾನೇ. ಆಗಲಿ ತನಿಖೆ. ಹೂ ಸೇಯಿಂಗ್ ನೋ? BJP ಅವರು ನಿಜವಾಗ್ಲೂ ಆತ್ಮೀಯತೆ ಬಗ್ಗೆ ಮಾತಾಡಬೇಕು ಅಂದರೆ ಯಾಕಿನ್ನ ಮುನಿರತ್ನವ್ರಿಗೆ ಇಟ್ಕೊಂಡಿದ್ದಾರೆ? ಜಾತಿ ನಿಂದನೆ ಮಾಡಿದವರಿಗೆ, ರೇಪ್ ಮಾಡಿದವರಿಗೆ, ಗ್ಯಾಂಗ್ ರೇಪ್ ಮಾಡಿದವರಿಗೆ, ಪ್ರಚೋದನೆ ಕೊಟ್ಟವರಿಗೆ ಯಾಕಿನ್ನ ಇಟ್ಕೊಂಡಿದ್ದಾರೆ? ಇವ್ರಿಗೆ ಏನಾದರೂ ನೈತಿಕತೆ ಇದೆ ಏನ್ರಿ? ಇವರಿಗೆ ನಾಚಿಕೆ ಬರಬೇಕು BJP ಅವರಿಗೆ. ಯಾರ್ಯಾರು ಏನೇನು ಮಾಡಿದ್ದಾರೆ ಬೇಕಾದರೆ ಕುತ್ಕೊಂಡು ಡಿಸ್ಕಸ್ ಮಾಡೋಣ ಅಂತೆ. ಯಾವುದು? ನೋಡಿ, ಆರೋಪ ಮಾಡೋದು ಬೇರೆ, ಪ್ರೂವ್ ಆಗಿರೋದು ಬೇರೆ. ಪ್ರೂವ್ ಆಗಿದೆಯಲ್ಲ ಸರ್, ಇದು FIR ಆಗಿದೆ, ಎಲ್ಲನೂ ಆಗಿದೆ, FSL ರಿಪೋರ್ಟ್ ಬಂದಿದೆ. ನೋಡಿ, ವಾಟ್ ಎವರ್ ಇಟ್ ಈಸ್, ಯಾವುದು ಪ್ರೂವ್ ಆಗಿಲ್ಲ. ನೀವು ಇವ್ರು ಹೇಳಿದ್ರಲ್ಲ BJP ಅವ್ರ ಆತ್ಮೀಯತೆ ಬಗ್ಗೆ, ಫಸ್ಟ್ ಅವ್ರು ಹೇಳಲಿ. ಅವ್ರು ತಾನೇ ನಮ್ಮ ಏನು ಕಲ್ಚರ್ನ ಕಾಪಾಡ್ತಾ ಇರೋರು. ಅವ್ರದ್ದು ಸ್ಟೇಟ್ಮೆಂಟ್ ನೋಡಿದೆ ನಾನು. ಒಂದು ಸ್ಪಷ್ಟವಾಗಿ ಹೇಳ್ಬಿಡ್ತೀನಿ ಎಲ್ಲ ನಮ್ಮ ಮೀಡಿಯಾ ಸ್ನೇಹಿತರಿಗೆ. ಇನ್ಮೇಲಿಂದ ಅವ್ರು ಹೇಳೋದಕ್ಕೆ ನಾನು ರಿಯಾಕ್ಟ್ ಮಾಡೋದಿಲ್ಲ. ಯಾಕಂದರೆ ಅವರು ಒಂದು ಚಾಲೆಂಜ್ ಹಾಕಿದರು, ನಾನು ದಾಖಲೆಗಳು ಕೊಟ್ಟೆ. ಅವ್ರಿಗೆ ಸ್ವಲ್ಪನ ಗೌರವ ಇದ್ದರೆ ರಾಜೀನಾಮೆ ಕೊಟ್ಟು ಅವ್ರು ಏನು ಪ್ರಶ್ನೆ ಕೇಳ್ತಾರೆ, ಎಲ್ಲಿ ಕೇಳ್ತಾರೆ ಅದಕ್ಕೆ ಉತ್ತರ ಕೊಡ್ತೀನಿ. ಅಲ್ಲಿ ತನಕ ಕೊಡೋಕ್ಕೆ ನನಗೆ ಇಷ್ಟ ಇಲ್ಲ. ನಂಬರ್ 1. ನಿನ್ನೆ ವಿಚಾರದ ಬಗ್ಗೆ ಅವರೇನು ಹೇಳಿದ್ರು, ಪ್ರಿಯಾಂಕರ್ಗೆ ಪ್ರೇರಣೆ ಕೊಟ್ಟಿದ್ದಾರೆ ಅದಕ್ಕಾಗಿದೆ ಅಂತ.
ಅವರು ಪ್ರಚೋದನೆ ಕೊಟ್ಟಿದ್ದು ಹೇಳಿಲ್ಲ. ಏನಂದರು, ನನಗೆ ನಾಯಿ ಅಂತ ಹೇಳಿದ್ರು, ಕರೆಕ್ಟಾ? ಈಗ ನಾಯಿ ಅಂತ ಹೇಳ್ಬಿಟ್ಟು ಚಿತ್ತಾಪುರಿಗೆ ಬಂದರೆ ಅವ್ರಿಗೇನು ಪದ್ಮಭೂಷಣ್ ಕೊಡಬೇಕಾ, ಭಾರತ ರತ್ನ ಕೊಡಬೇಕಾ? ಅಥವಾ ಏನು ರಾಜ್ಯೋತ್ಸವಕ್ಕೆ ರೆಕಮೆಂಡೇಷನ್ ನನ್ನಿಂದ ಬೇಕಾ ಅವರಿಗೆ? ನಾಚಿಕೆ ಬರಲ್ವ ಅವರಿಗೆ? ಡಿಫೆಂಡ್ ಬೇರೆ ಮಾಡೋದು, ಗಾದೆ ಇತ್ತು, ಆಡ್ಮಾತು, ಅದು ಇದು. ನೀವು RSS ಚಡ್ಡಿ ತಲೆ ಮೇಲೆ ಹೊತ್ತಾದ ತಕ್ಷಣ ಆ ಮನುವಾದದ ಬುದ್ಧಿ ಬಂದುಬಿಟ್ಟಿದೆ ನಿಮಗೆ. ಸಿಂಪಲ್. ನೀವು ನಾಯಿ ಅನ್ನಿ, ನರಿ ಅನ್ನಿ, ನಿಮಗೆ ಎಷ್ಟು ಹಕ್ಕಿದೆ ನನಗೂ ಅಷ್ಟೇ ಹಕ್ಕಿರೋದು. ಸಾಮಾನ್ಯ ಪ್ರಜೆ ಕೂಡ ಇವತ್ತು ಪ್ರಧಾನಮಂತ್ರಿ ಮೋದಿಗೆ ಪ್ರಶ್ನೆ ಮಾಡುವ ಹಕ್ಕಿದೆ, ಅದು ತಿಳ್ಕೊಳ್ಳಿ. ಸಂವಿಧಾನದಲ್ಲಿ ಎಲ್ಲರಿಗೂ ಅವಕಾಶ ಇದೆ. ನಿಮಗೆ ನಿಮ್ಮ ಬಾಡಿಗೆ ಭಾಷಣಕಾರರು ಬಂದು ಮೋದಿಯವ್ರ ಬಗ್ಗೆ, ಯಾರು ನೆಹರು ಅವ್ರ ಬಗ್ಗೆ ಮಾತಾಡ್ತಾರೆ, ಗಾಂಧೀಜಿಯವ್ರ ಬಗ್ಗೆ ಮಾತಾಡ್ತಾರೆ, ಅಂಬೇಡ್ಕರ್ ಅವ್ರ ಬಗ್ಗೆ ಮಾತಾಡ್ತಾರೆ, ಖರ್ಗೆ ಅವ್ರ ಬಗ್ಗೆ ಮಾತಾಡ್ತಾರೆ, ಸಿದ್ದರಾಮಯ್ಯ ಅವ್ರ ಬಗ್ಗೆ ಅವ್ರಿಗೇನು ರೀ ಹಕ್ಕಿದೆ? ಒಂದು ಗ್ರಾಮ ಪಂಚಾಯತ್ ಎಲೆಕ್ಷನ್ಗೆಲ್ಲ ಯೋಗ್ಯತೆ ಇಲ್ಲ ನಿಮ್ಮೆಲ್ಲರಿಗೂ. ನೀವು ಮಾತಾಡ್ಬೋದು, ನಾನು 3 ಸರಿ ಆರ್ಸ್ ಬಂದು ಕ್ಯಾಬಿನೆಟ್ ಮಿನಿಸ್ಟರ್ ಆಗಿ ನಾನು ಮಾತಾಡೋಕ್ಕಾಗಲ್ಲ. ಹೂ ಆರ್ ಯು ಟು ಟೆಲ್? ಐ ಆಮ್ ವೆಲ್ ವಿತಿನ್ ಮೈ ರೈಟ್ಸ್. ನೀವು ನಾಯಿಯನ್ನ ಅಂದ್ಕೊಳ್ಳಿ, ಏನಾದರೂ ಅಂದ್ಕೊಳ್ಳಿ, ನಾವೆಲ್ಲರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾಕಿರೋ ಹುಲಿಗಳು, ಅದು ತಿಳ್ಕೊಳ್ಳಿ ಅವರು.